ಇನ್ನು ಅಹಮದಾಬಾದ್ನಲ್ಲಿ ನಡೆದಿರುವಂತಹ ವಿಮಾನ ದುರಂತ ಪ್ರಕರಣದಲ್ಲಿ ನೂರಾರು ಕನಸುಗಳು, ನೂರಾರು ಜನರ ಬದುಕು ಭಸ್ಮ ಆಗೋಗಿದೆ. ನೂರಾರು ಜನರ ಪ್ಲಾನ್ ಉಲ್ಟಾ ಮಾಡಿದೆ ಏರೋಪ್ಲೇನ್. ನೂರಾರು ಕುಟುಂಬಗಳ ಕನಸು ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ. ಕನಸುಗಳ ರಾಶಿಯನ್ನು ಹೊತ್ತು ವಿಮಾನವನ್ನ ಏರಿದವರು ಭಸ್ಮ ಆಗಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಸಾಕಷ್ಟು ಕನಸುಗಳನ್ನು ಹೊತ್ತು ಈ ವಿಮಾನ ಏರಿದ್ರು. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಥೆ ಇದೆ. ಒಂದೊಂದು ಕುಟುಂಬದ್ದು ಕೂಡ ದಾರುಣ ಕಥೆಯಲ್ಲಿ ಕಂಡು ಬರ್ತಾ ಇದೆ. ಒಂದು ವಿಮಾನ ದುರಂತದಲ್ಲಿ ನೂರಾರು ಕನಸುಗಳು ಇಲ್ಲಿ ಭಸ್ಮ ಆಗಿ ಹೋಗಿದೆ. ಕನಸಿನ ಮನೆಗೆ ಕಾಲಿಡೋ ಮುನ್ನವೇ ದುರ್ಮರಣವನ್ನ ಕಂಡಿರುವಂತ ಘಟನೆ ಕೂಡ ಆಗಿದೆ. ಗಂಡನಿಗಾಗಿ ಲಂಡನ್ಗೆ ಹೊರಟವಳ ದುರಂತ ಅಂತ್ಯ ಆಗಿದೆ. ಹೆಂಡತಿಯ ಅಸ್ಥಿಯನ್ನು ಬಿಡೋದಕ್ಕೆ ಬಂದಿದ್ದಂತಹ ಗಂಡ ಕೂಡ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿರೋದು. ಮತ್ತೊಂದು ಕಡೆಯಲ್ಲಿ ಅಜ್ಜಿಯ ಬರ್ತ್ಡೇಗಾಗಿ ಬಂದಂತಹ ಸೋದರಿಯರು ಈ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಇಂಗ್ಲೆಂಡ್ನ ಸೆಲೆಬ್ರಿಟಿ ಜೋಡಿ ಕೂಡ ದುರಂತ ಅಂತ್ಯವನ್ನ ಈ ವಿಮಾನ ದುರಂತದಲ್ಲಿ ಕಂಡಿದ್ದಾರೆ. ಇಲ್ಲಿವರೆಗೂ ಕೂಡ 297 ಮಂದಿ ಈ ವಿಮಾನ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಥೆ ಇದೆ. ಸಾಕಷ್ಟು ಕನಸುಗಳನ್ನ ಹೊತ್ತು ಹೊರಟಿದ್ದಂಥ ವಿಮಾನ ಈ ದುರಂತದಲ್ಲಿ ನೂರಾರು ಕುಟುಂಬಗಳ ಕನಸು ಭವಿಷ್ಯಕ್ಕೆ ಕೊಳ್ಳೆ ಇಟ್ಟಿದೆ. ಇನ್ನು ಒಂದೊಂದೇ ಕಥೆಯನ್ನ ನೋಡ್ತಾ ಹೋಗೋದಾದ್ರೆ ದುರಂತ ಕಥೆ ಒಂದು. ಲಂಡನ್ನಲ್ಲಿ ಸೆಟಲ್ ಆಗಬೇಕಿದ್ದವರು ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ದುರಂತದಲ್ಲಿ ಮಡಿದವರ ಪೈಕಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರ ಕಥೆ ಇದೆ. ಉದಯಪುರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಡಾಕ್ಟರ್ ಕೋಮಿ. ಪತಿ ಪ್ರತೀಕ್ ಜೋಶಿ ಲಂಡನ್ನಲ್ಲಿದ್ರು. ಕೋಮಿ ಇಲ್ಲಿ ರಿಸೈನ್ ಮಾಡಿ ಲಂಡನ್ನಲ್ಲಿ ಸೆಟ್ಲ್ ಆಗಬೇಕು ಅಂತ ಹೊರಟಿದ್ರು. ವಿಮಾನದಲ್ಲಿ ಪ್ರತೀಕ್ ಪತ್ನಿ ಮಕ್ಕಳ ಜೊತೆಗೆ ಸೆಲ್ಫಿಯನ್ನು ಕೂಡ ಕ್ಲಿಕ್ಕಿಸ್ಕೊಂಡಿದ್ರು. ಆ ಸೆಲ್ಫಿ ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನೇನು ವಿಮಾನ ಟೇಕ್ ಆಫ್ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ತೆಗೆದುಕೊಂಡಂತ ಸೆಲ್ಫಿ. ದುರಂತ ಅಂದ್ರೆ 3 ಮಕ್ಕಳ ಜೊತೆಗೆ ಇಡೀ ಕುಟುಂಬವೇ ಈ ದುರಂತದಲ್ಲಿ ಭಸ್ಮ ಆಗಿ ಹೋಗಿದೆ. ಲಂಡನ್ನಲ್ಲಿ ಭವಿಷ್ಯವನ್ನ ಕಟ್ಟಿಕೊಳ್ಬೇಕು ಅಂತ ಹೊರಟಿದ್ದಂತಹ ಕುಟುಂಬ ಇದು. ಕುಟುಂಬದ 5 ಜನ ಕೂಡ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ದುರಂತ ಕತೆ. ಮದುವೆಗೆ ಬಂದಿದ್ದಂತಹ ತಾಯಿ ಮಗಳು ಇಬ್ರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. 2.5 ವರ್ಷದ ಪುತ್ರಿ ಫಾತಿಮಾ ಜೊತೆಗೆ ತಾಯಿ ಸಾದಿಕ್ ಬಿನ್ ಸೇತ್ವಾಲಾ ವಡೋದರಾಗೆ ಬಂದಿದ್ರು. ಮೇ 16ನೇ ತಾರೀಕು ಮದುವೆಯನ್ನು ಮುಗಿಸಿ ಲಂಡನ್ಗೆ ವಾಪಸ್ ಆಗೋದಕ್ಕೆ ತೆರಳುತ್ತಾ ಇದ್ರು. ಆದರೆ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇಬ್ಬರು ಕೂಡ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮದುವೆಗೆ ಬಂದಿದ್ದಂತಹ ಪುಟ್ಟ ಮಗಳ ಜೊತೆಗೆ ತಾಯಿ ಕೂಡ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಇನ್ನು ಅಜ್ಜಿಯ ಬರ್ತ್ಡೇಗಾಗಿ ಬಂದಿದ್ದಂಥ ಸೋದರಿಯರು. ಭಾರತದಲ್ಲಿ ಇದ್ದಂತಹ ಅಜ್ಜಿಯ ಬರ್ತ್ಡೇಯನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ರು. 3 ದಿನದ ಹಿಂದೆ ಸೋದರಿಯರು ಅಹಮದಾಬಾದ್ಗೆ ಬಂದಿದ್ರು. ಖುಷಿಯಾಗಿ ಹುಟ್ಟುಹಬ್ಬವನ್ನು ಮಾಡಿ ಹಿಂದಿರುಗುವಂತಹ ಸಂದರ್ಭದಲ್ಲಿ ಈ ದುರಂತ ನಡೆದು ಮೃತಪಟ್ಟಿದ್ದಾರೆ. ಇಬ್ರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅಜ್ಜಿಯ ಬರ್ತ್ಡೇಯನ್ನ ಬಹಳ ಖುಷಿಯಾಗಿ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದು ಕುಟುಂಬದ ಜೊತೆಗೆ ಕಾಲ ಕಳೆದು ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ದುರಂತ ನಡೆದು ಮೃತಪಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಮಡಿದವರ ದುರಂತ ಕಥೆಗಳನ್ನ ನೋಡ್ತಾ ಇದ್ವಿ. ಗಂಡನನ್ನ ನೋಡೋದಿಕ್ಕೆ ಹೊರಟಿದ್ದವಳು ಕೂಡ ಈ ಸಂದರ್ಭದಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. 3 ತಿಂಗಳ ಹಿಂದೆಯಷ್ಟೇ ಲಂಡನ್ನಲ್ಲಿ ಸೆಟಲ್ ಆಗಿದ್ದಂತಹ ವಿಪುಲ್ ಸಿಂಗ್ ಅವರನ್ನ ಖುಷ್ಬು ಮದುವೆಯಾಗಿದ್ರು. ಮೊದಲ ಬಾರಿಗೆ ಗಂಡನನ್ನ ನೋಡೋದಕ್ಕೆ ಅಲ್ಲಿಗೆ ತೆರಳುತ್ತಾ ಇದ್ರು. ಕುಟುಂಬಸ್ಥರು ಕೂಡ ಕಣ್ಣೀರು ಹಾಕಿ ಮಗಳನ್ನ ಬೀಳ್ಕೊಟ್ಟಿದ್ರು. ಆದ್ರೆ ದುರಂತ ಏನು ಅಂತಂದ್ರೆ ವೀಸಾ ಸಿಕ್ಕ ಖುಷಿಯಲ್ಲಿ ಹೋಗ್ತಾ ಇದ್ದಂತಹ ಈ ಮಹಿಳೆ ಪ್ರಾಣವನ್ನ ಬಿಟ್ಟಿದ್ದು ಇಡೀ ಕುಟುಂಬಕ್ಕೆ ಆಘಾತ ಉಂಟಾಗಿದೆ. ಗಂಡನ ಜೊತೆಗೆ ಲಂಡನ್ನಲ್ಲಿ ಸೆಟಲ್ ಆಗಬೇಕು ಅಂತ ಹೊರಟಿದ್ದಂತಹ ಈಕೆ ಕೂಡ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮಗಳನ್ನ ಕಣ್ಣೀರಿಟ್ಟು ಕುಟುಂಬ ಕಳಿಸಿಕೊಟ್ಟಿತ್ತು. ಗಂಡನ ಜೊತೆಗೆ ಸೆಟಲ್ ಆಗೋದಕ್ಕಾಗಿ
ಇಡೀ ಕುಟುಂಬ ಅವರನ್ನು ಬೀಳ್ಕೊಟ್ಟಿತ್ತು. ಆದರೆ ಈ ದುರಂತದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನು ಮತ್ತೊಂದು ಕಡೆಯಲ್ಲಿ ಹೆಂಡತಿ ವಾರದ ಹಿಂದೆ ಮೃತಪಟ್ಟಿದ್ದಂಥ ಹೆಂಡತಿಯ ಚಿತಾಭಸ್ಮವನ್ನು ಬಿಡೋದಿಕ್ಕೆ ಅಂತ ಬಂದಿದ್ದಂತಹ ಪತಿ ಕೂಡ ಈ ದುರಂತದಲ್ಲಿ ಸುಟ್ಟು ಭಸ್ಮ ಆಗಿದ್ದಾರೆ. ದುರಂತದ ಮತ್ತೊಂದು ಮನ ಕಲಕುವಂತ ಘಟನೆ ಇದು. ಹೆಂಡತಿ ಲಂಡನ್ನಲ್ಲಿ ಮೃತಪಟ್ಟಿದ್ರು. ಸಾಯೋ ಮೊದಲು ಅರ್ಜುನ್ ಹೆಂಡತಿ ನನ್ನ ಅಸ್ಥಿಯನ್ನ ಭಾರತದಲ್ಲೇ ಬಿಡಬೇಕು ಅಂತ ಹೇಳಿದ್ರಂತೆ. ಹಾಗಾಗಿ ಹೆಂಡತಿಗೆ ಕೊಟ್ಟ ಮಾತಿನ ಪ್ರಕಾರ ಹೆಂಡತಿಯ ಅಸ್ಥಿಯನ್ನ ಭಾರತದಲ್ಲಿ ವಿಸರ್ಜಿಸೋದಿಕ್ಕೆ ಅಂತ, ಅಸ್ಥಿ ಬಿಡೋದಿಕ್ಕೆ ಅಂತ ಬಂದಿದ್ದಂತಹ ಅರ್ಜುನ್ ಇಲ್ಲಿ ನರ್ಮದಾ ನದಿಯಲ್ಲಿ ಚಿತಾಭಸ್ಮವನ್ನ ಬಿಟ್ಟು ಅದಾದ ನಂತರ ಈ ಒಂದು ಫ್ಲೈಟ್ನಲ್ಲಿ, ದುರಂತ ಸಂಭವಿಸಿದಂಥ ಫ್ಲೈಟ್ ಹತ್ತಿ ಇಂಗ್ಲೆಂಡ್ಗೆ ಹೊರಟಿದ್ರು. ಆದರೆ ಈ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ದುರಂತ ಅಂದ್ರೆ ಈ ದಂಪತಿಗೆ 8 ಹಾಗೂ 4 ವರ್ಷದ 2 ಮಕ್ಕಳಿದ್ದಾರೆ. ಒಂದೇ ವಾರದಲ್ಲಿ ತಂದೆ ತಾಯಿ ಇಬ್ಬರನ್ನು ಕೂಡ ಈ ಮಕ್ಕಳು ಕಳ್ಕೊಂಡಿದ್ದಾರೆ. ಇನ್ನು ಹೆಂಡತಿ ಹಾಗೂ ಮಗನನ್ನ ಕರೆತರೋದಕ್ಕೆ ಹೋಗ್ತಾ ಇದ್ದಂತಹ ವ್ಯಕ್ತಿ ಕೂಡ ಈ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬಿಕಾನೇರ್ನ ಉದ್ಯಮಿ ಅಭಿನವ್ ಪರಿಹಾರ್ ಲಂಡನ್ನಲ್ಲಿ ಉದ್ಯಮವನ್ನ ನಡೆಸ್ತಾ ಇದ್ರು. ಭಾರತದಲ್ಲಿ ಸೆಟ್ಲ್ ಆಗಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಅದಕ್ಕಾಗಿ ಇಲ್ಲಿ ಅಂದ್ರೆ ಭಾರತದಲ್ಲಿ ಟ್ರೇಡಿಂಗ್ ಆಫೀಸ್ ಅನ್ನು ಕೂಡ ತೆರೆದಿದ್ರು. ಹೆಂಡತಿ ಹಾಗೂ ಮಗನನ್ನ ಕರ್ಕೊಂಡು ಇಲ್ಲೇ ಇನ್ನು ಸೆಟ್ಲ್ ಆಗಬೇಕು ಅಂತ ಲಂಡನ್ಗೆ ಹೋಗ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ಅವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಭಾರತದಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ವಾರದ ಹಿಂದೆ ಅಷ್ಟೇ ಅವರು ಇಲ್ಲಿ ಆಫೀಸನ್ನು ಕೂಡ ತೆರೆದಿದ್ರು. ಇನ್ನು ಹೆಂಡತಿ ಹಾಗೂ ಮಗನನ್ನು ಕೂಡ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಟಂತಹ ಸಂದರ್ಭದಲ್ಲೇ ಈ ದುರಂತ ನಡೆದು ಹೋಗಿದೆ. ಈ ರೀತಿಯಾಗಿ ಒಂದೊಂದು ಕುಟುಂಬದ್ದು ಕೂಡ ಒಂದೊಂದು ಕಥೆ ಇದೆ. ಬಹಳಷ್ಟು ಜನರ ಕನಸನ್ನ ಈ ವಿಮಾನ ದುರಂತ ಭಸ್ಮ ಮಾಡಿಬಿಟ್ಟಿದೆ. ಇನ್ನು ಮೊದಲ ಬಾರಿಗೆ ವಿದೇಶ ಪ್ರವಾಸವನ್ನ ಮಾಡಬೇಕು ಅಂತ ಹೇಳಿ ಹೊರಟಂತಹ ಯುವತಿಯ ಬದುಕು ಕೂಡ ಈ ಪ್ರವಾಸದ ಆರಂಭದಲ್ಲೇ ಅಂತ್ಯ ಆಗಿದೆ. ವೈದ್ಯ ಆಗಬೇಕು ಅನ್ನುವಂಥ ಕನಸನ್ನ ಬೆನ್ನತ್ತಿ ಯುವತಿ ಪಾಯಲ್ ಲಂಡನ್ಗೆ ಹೊರಟಿದ್ಲು. ಗುಜರಾತ್ನ ಹಿಮ್ಮತ್ ನಗರದಲ್ಲಿ ವಾಸ ಆಗಿದ್ದಂಥ ಈಕೆ ಮೊದಲ ಬಾರಿಗೆ ವಿದೇಶಕ್ಕೆ ಪ್ರವಾಸವನ್ನ ಕೈಗೊಂಡಿದ್ದು. ಅಲ್ಲಿ MBBS ಮಾಡಬೇಕು ಅಂತ ಹೊರಟಿದ್ದಂಥ ಯುವತಿ ಈಕೆ. ದುರಂತ ಏನು ಅಂತಂದ್ರೆ ಇಡೀ ಪಾಯಲ್ ಖಾತಿಗೆ ಸುಟ್ಟು ಈ ಒಂದು ದುರಂತದಲ್ಲಿ ಭಸ್ಮ ಆಗಿರೋದು. ಕಾಲೇಜು ಸೇರ್ಬೇಕಾಗಿದ್ದಂಥ ಯುವತಿ ಮಸಣಕ್ಕೆ ಹೋಗಿರುವಂಥ ದಾರುಣ ಘಟನೆ ಆಗಿದೆ. ನೂರಾರು ಜನರು ಕನಸನ್ನ ಹೊತ್ತು ಹೊರಟಿದ್ದಂಥ ವಿಮಾನ, ನೂರಾರು ಜನರ ಬದುಕನ್ನೇ ಈ ಒಂದು ವಿಮಾನ ದುರಂತ ಕಸಿದುಕೊಂಡಿದೆ. ಅನೇಕ ಕುಟುಂಬಗಳ ಕನಸು, ಅನೇಕ ಕುಟುಂಬಗಳ ಭವಿಷ್ಯ ಇದೆಲ್ಲದಕ್ಕೂ ಕೂಡ ಕೊಳ್ಳಿ ಇಟ್ಟಿದೆ. ಕನಸುಗಳ ರಾಶಿಯನ್ನ ಹೊತ್ತು ವಿಮಾನವನ್ನ ಏರಿದ್ರು. ಹೊಸ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಎಲ್ಲರೂ ಕೂಡ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಲ್ಲಿವರೆಗೂ ಕೂಡ ಒಟ್ಟು ಈ ದುರಂತದಲ್ಲಿ 297 ಜನರು ಮೃತಪಟ್ಟಿದ್ದಾರೆ. ಇದಿಷ್ಟು ಈವರೆಗಿನ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಸುವರ್ಣ ಸ್ಪೆಷಲ್ ಕಾರ್ಯಕ್ರಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.